ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇನ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಐಟಮ್ಗಳನ್ನ ಮೀಶೋಯಿಂದ ಮತ್ತು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಆಲ್ಮೋಸ್ಟ್ ಅಲ್ಲಿರೋ ಎಲ್ಲ ಮೀಶೋಯಿಂದನೇ ಬಂದಿರೋದು. ಸೊ ಇದನ್ನು ರಿವ್ಯೂ ಮಾಡಿ ನಿಮಗೆ ತೋರಿಸೋಣ ಅಂತ. ಇವಾಗ ಎಷ್ಟೋ ಜನ ಅಂದ್ಕೊಂಡಿರ್ತೀರ ಅಲ್ವಾ, ಮನೇನ ಡೆಕೋರೇಟ್ ಮಾಡಬೇಕು, ಸೊ ಐಟಮ್ಗಳನ್ನು ಅಥವಾ ಪ್ರಾಡಕ್ಟ್ಸ್ಗಳ ಎಲ್ಲಿಂದ ಆರ್ಡ್ರ್ ಮಾಡೋದು ಅಂತ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಮನೆ ಪ್ರಾಡಕ್ಟ್ಸ್ಗೆ ಏನಾದರೂ ಡೆಕೋರೇಟಿವ್ ಏನಾದರೂ ಥಿಂಗ್ಸ್ ಬೇಕು ಅಂತ ಹೇಳಿದ್ರೆ ಕ್ಲೋತ್ಸ್ ಎಲ್ಲ ಮಾತ್ರ ಬೇಡ. ಕ್ಲೋತ್ಸ್ ಮೀಶೋದಲ್ಲಿ ಚೆನ್ನಾಗಿರಲ್ಲ, ಬಟ್ ಪ್ರಾಡಕ್ಟ್ಸ್ ಅಂದರೆ ಚೆನ್ನಾಗಿರುತ್ತೆ. ಈಗ ಏನಾದರೂ ಡೆಕೋರೇಟಿವ್ ಐಟಮ್ ನೀವು ತಗೋತೀರಾ ಅಂತ ಹೇಳಿದ್ರೆ ಆಫರ್ಡೆಬಲ್ ಪ್ರೈಸ್ ಮತ್ತು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದಕ್ಕೋಸ್ಕರ ನಿಮಗೊಂದು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದು ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಒನ್ ಬೈ ಒನ್ ನಾನು ಇವಾಗ ಓಪನ್ ಮಾಡ್ತೀನಿ. ನಿಮಗೂ ಗೊತ್ತಾಗುತ್ತಲ್ವ, ಇವಾಗ ಮೀಶೋಯಿಂದ ತೊಗೋಬೇಕು, ಫ್ಲಿಪ್ಕಾರ್ಟಿಂದ. ಈಗ ಆಲ್ಮೋಸ್ಟ್ ಎಲ್ಲರೂ ಮೀಶೋ ಬಗ್ಗೆ ಗೊತ್ತಿರಲ್ಲ ತುಂಬ ಜನಕ್ಕೆ, ಬಟ್ ಮೀಶೋ ಅಂತ ಹೇಳ್ತಿರಲ್ಲ, ತುಂಬ ಚೆನ್ನಾಗಿರೋಂತಹ ಐಟಮ್ಗಳು ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಮೊದಲೆಲ್ಲ ನಾನು ಮೀಶೋಯಿಂದ ಮನೆಗೆ ಯಾವುದೇ ಒಂದು ಐಟಮ್ ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರು ಸಹ ನಾನು ಮೀಶೋಯಿಂದನೇ ಆರ್ಡ್ರ್ ಮಾಡ್ತಾ ಇರೋದು. ತುಂಬ ಕಡಿಮೆ ಬೆಲೆಗೆ ಉತ್ತಮವಾದ ಕ್ವಾಲಿಟಿಯ ಅಂತಹ ಪ್ರಾಡಕ್ಟ್ಗಳು ನಮ್ಗೆ ಸಿಗ್ತವೆ. ಇದೊಂದು ನನ್ನ ಮಗಳಿಗೆ ಶೂ ಆರ್ಡ್ರ್ ಮಾಡಿದ್ದೆ. ಈ ಥರ ಒಂದು ರಾಜಸ್ಥಾನ್ ಸ್ಟೈಲೆಲ್ಲ ಅವಳ ಹತ್ರ ಇರಲಿಲ್ಲ. ಸೊ ನೋಡೋಣ ಹೆಂಗಿರುತ್ತೆ ಕ್ವಾಲಿಟಿ ಅಂತ ಆರ್ಡ್ರ್ ಮಾಡಿದೆ. ಬಟ್ ಕ್ವಾಲಿಟಿ ಚೆನ್ನಾಗೇ ಇದೆ. ಒಂದು ಔಟ್ ಆಫ್ 10ಗೆ 8 ಕೊಡ್ಬೋದು. ನಾನು ಕೊಟ್ಟಿರೋಂಥ ಅಮೌಂಟು ಒಂದು 250 ಏನೋ, ಆ ರೇಂಜಿಗೆ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಏನು ಬ್ಯಾಡಾಗೇನು ಇಲ್ಲ. ಇವಾಗ ನಾನು ಮೀಶೋದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು 3 ಇಯರ್ಸ್ ಬ್ಯಾಕಿಂದನೂ ಸಹ ನಾನು ಮೀಶೋಯಿಂದ ಐಟಮ್ಗಳು ತರಿಸ್ಕೊತಾ ಇದ್ದೀನಿ. ಇದುವರೆಗೂ ನನಗೆ 80% ನಾನು ಏನು ಐಟಮ್ ತರಿಸ್ಕೊಂಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾವುದೂ ಸಹ ನನಗೆ ಇಲ್ಲ ಇದು ಅಂತ ಅನಿಸಿಲ್ಲ. ಸೊ ತುಂಬ ಜನ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ಲೀಸ್, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಟಾಪಿಕ್ ಬಗ್ಗೆ ಮಾತಾಡೋಣ. ಮೀಶೋ ಮತ್ತು ಫ್ಲಿಪ್ಕಾರ್ಟ್, ನಾನು ಜಾಸ್ತಿ ಅಂತ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡ್ತಾಯಿದ್ದು 2 ಆ್ಯಪಲ್ಲಿ. ಬಟ್ ಈಗೀಗ ನನಗೆ ತುಂಬ ಚೆನ್ನಾಗಿರೋಂಥ ಕ್ವಾಲಿಟೀಸ್ ಮೀಶೋದಿಂದ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನೀಗ ಮೀಶೋಗೇ ಜಾಸ್ತಿ ಪ್ರಿಫರ್ ಮಾಡೋದು ಅದೇ. ಈಗ ನೋಡ್ಬೋದು, ಮ್ಯಾಕ್ರಮಿಂದ ಮಾಡಿರೋಂತಹ ಈ ಬುಟ್ಟಿ ಎಷ್ಟು ಚೆನ್ನಾಗಿದೆ. ಇದನ್ನು ಸಹ ನಾನು ಪ್ಲಾಂಟರ್ ಥರ ತೊಗೊಂಡಿದ್ದೀನಿ. ನಾನು ಮನೇಲಿ ತುಂಬ ಹ್ಯಾಂಗಿಂಗ್ ಪಾಟ್ಸ್ ಇಡೋದ್ರಿಂದ ನನಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ ಥರ ಪ್ರಾಡಕ್ಟ್ಸ್ಗಳೆಲ್ಲ ನನಗೇನೋ ಒಂಥರ ಖುಷಿ ಕೊಡುತ್ತೆ. ಇಟ್ಕೊಂಡು ಮನೇಲಿ ಅದರೊಳಗಡೆ ಪಾಟ್ ಹಾಕ್ಸಿದ್ರೆ ಚೆನ್ನಾಗೂ ಕಾಣುತ್ತೆ ಅಂದ್ಬಿಟ್ಟು ಈ ಥರ ನೋಡಿದ್ದೀನಿ. ಜಸ್ಟ್ ಇದು 280 ಏನೋ ಕೊಟ್ಟಿದ್ದೆ. ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನನಗೆ ಔಟ್ ಆಫ್ 10ಗೆ 10 ಕೊಡ್ಬೋದು. ಈಗ ತಾನೇ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ತುಂಬ ದಿನದಿಂದ ಬಂದಿದ್ದೇನೆ, ಹಾಗೆ ಅನ್ಪ್ಯಾಕ್ ಮಾಡ್ದೇ ಇಟ್ಟಿದ್ದೆ, ನಿಮ್ಮ ಮುಂದೆನೇ ರಿವ್ಯೂ ಕೊಡೋಣ ಅಂತೇಳಿ. ಸೊ ನಾನು ಇದುವರೆಗೂ ಓಪನ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದೆ. ಯಾವುದೂ ಸಹ ನನಗೆ ಇಲ್ಲ ಇದು ವರ್ಸ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಕ್ವಾಲಿಟಿ ಇಶ್ಯೂಸ್ ಯಾವುದೂ ಇರಲಿಲ್ಲ. ಇದು ಬಂದುಬಿಟ್ಟು ಮೊಬೈಲ್ ಹೋಲ್ಡರು. ಇವಾಗ ನಾನು ಕುಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ತರಿಸ್ಕೊಂಡೆ. ಇದು ಸಹ ಚೆನ್ನಾಗಿದೆ, ನಾಟ್ ಬ್ಯಾಡ್. ಬಟ್ ಯೂಸ್ ಮಾಡ್ತಾ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ನೋಡೋದಕ್ಕೆ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಈಗ ನಾನು ಮಾಡ್ತಿರೋಂತಹ ಯಾವುದಾದ್ರೂ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿ ಯಾವುದಾದ್ರೂ ಲಿಂಕ್ ಬೇಕು ಅಂತ ಕೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದರಲ್ಲಿ ನಿಮ್ಗೆ ಬೇಕಾಗಿರೋಂತಹ ಪ್ರಾಡಕ್ಟು ನೀವು ತೊಗೋಬೋದು. ಇವಾಗ ನಾನು ಓಪನ್ ಮಾಡಿರೋಂತಹ ಪ್ರಾಡಕ್ಟ್ ಬಂದುಬಿಟ್ಟು ಶೂಸ್ ಆರ್ಡ್ರ್ ಮಾಡಿದೆ ಅನಿಸುತ್ತೆ. ನನ್ನ ಮಗನ ಶೂಸ್ ಅನಿಸುತ್ತೆ ಇದು, ಸಾರಿ ಶೂಸೇ. ಇದನ್ನು ಸಹ ನಾನು 380 ಏನೋ ಕೊಟ್ಟಿದ್ದೆ. ಬಟ್ ವರ್ತ್ ಇದೆ, ಅಮೌಂಟಿಗೆ ಏನು ಲಾಸ್ ಇಲ್ಲ, ವರ್ತ್ ಇದೆ. ಇದು ಸ್ವಲ್ಪ ಹಾಕಿ ನೋಡಬೇಕು. ಅವನಿಗೇನಾದರೂ ಸೈಜ್ ಇಶ್ಯೂಸ್ ಇದ್ದರೆ ಮಾತ್ರ ರಿಟರ್ನ್ ಮಾಡ್ತೀನಿ, ಅದಟ್ಟು ಸೈಜ್ ಇಶ್ಯೂಸ್ ಮಾತ್ರ. ಅದು ಬಿಟ್ಟರೆ ನಾನು ಕ್ವಾಲಿಟಿ ಇಶ್ಯೂಸ್ ಅಂತ ಏನೂ ಇಲ್ಲ. ಸೊ ಇಲ್ಲಿವರೆಗೂ ನನಗೆ ಯಾವುದೂ ಆ ಥರ ಕ್ವಾಲಿಟಿ ಅಂತ ಯಾವುದೂ ಏನು ಬಂದಿಲ್ಲ. ರಿಟರ್ನ್ ತುಂಬ ಲೆಸ್ ಇದೆ. ನಾನು ಮಾಡಿರೋಂಥ ಇದುವರೆಗೂ ರಿಟರ್ನ್ ಯಾವುದೂ ಅಷ್ಟು ಮಾಡಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಸಹ ಮ್ಯಾಕ್ರಮಿಂದ ಮಾಡಿರೋದು ಅನಿಸುತ್ತೆ. ಇದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಏಕೆಂದರೆ ನಾನು ನೋಡಿದ್ದೆ ಬೇರೆ, ಇಲ್ಲಿ ಬಂದಿದ್ದೆ ಬೇರೆ ಅನಿಸುತ್ತೆ. ಅದು ಇನ್ನೂ ಚೆನ್ನಾಗಿತ್ತು. 400 ಏನೋ ಪೇ ಮಾಡಿದ್ದೆ, ಬಟ್ ವರ್ತಿಲ್ಲ ಅನಿಸುತ್ತೆ. ಮಾಡಿದ್ರೆ ಇದೊಂದು ಪ್ರಾಡಕ್ಟ್ ರಿಟರ್ನ್ ಮಾಡ್ತೀನಿ. ಇದು ಸಹ ಪ್ಲ್ಯಾಂಟರ್, ಏನಾದರೂ ಪ್ಲ್ಯಾಂಟ್ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೆ. ಬಟ್ ಈ ಮ್ಯಾಕ್ರಮಿಂದ ಮಾಡಿರೋಂಥ ಐಟಮ್ಸ್ಗಳು ಮನೆಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಅಂತ ಇನ್ನು ಗಜಿಬಿಜಿ ಥರ ಕಾಣೋದಿಲ್ಲ, ಒಂಥರ ಡಿಸೆಂಟ್ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ಈಗ ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ತುಂಬ ಡ್ರೀಮ್ ಕ್ಯಾಚರ್ ಅಷ್ಟೇ ಮ್ಯಾಕ್ರಮಿಂದ ಮಾಡಿರೋಂತಹನೇ ತುಂಬ
ತರಿಸ್ಕೊಂಡಿದ್ದೀನಿ. ಅದು ಮೀಶೋಯಿಂದನೇ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರೋಂತಹ ಪ್ರಾಡಕ್ಟ್ಸ್ ಮೀಶೋ ಕೊಡ್ತಾ ಇದೆ. ಅದೇ ನನಗೆ ತುಂಬ ಶಾಕಿಂಗ್ ಅಂತ ಹೇಳಿದ್ರೆ, ಇಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್ಸ್ ಅಷ್ಟು ಕಮ್ಮಿ ಬೆಲೆಗೆ ಕೊಡ್ತಾ ಇದೆ ಮೀಶೋ. ಇದೊಂದು ಬಂದುಬಿಟ್ಟು ಲೈಕ್ ಡ್ರೀಮ್ ಕ್ಯಾಚರ್ ಅಲ್ಲ, ಇದು ಡ್ರೀಮ್ ಕ್ಯಾಚರ್ ಅನಿಸುತ್ತೆ. ಓಕೆ, ಇದು ನನ್ನ ಗಾರ್ಡನಲ್ಲಿ ಹ್ಯಾಂಗ್ ಮಾಡೋಣ ಅಂತ ನೆಕ್ಸ್ಟು ಫೈನಲ್ ಪ್ರಾಡಕ್ಟ್ ಇದು ಪ್ಲ್ಯಾಂಟ್ ಸೈಜ್. ನಾನು ನಮ್ಮ ಮನೆ ಒಳಗಡೆ ಎಲ್ಲ ಕಡೆ ಇಂಡೋರ್ ಪ್ಲ್ಯಾಂಟ್ಸ್ ಇಡ್ತೀನಲ್ಲ, ಸೊ ಇಂಡೋರ್ ಪ್ಲ್ಯಾಂಟ್ಸು ಒಂದೊಂದು ನನ್ನ ಹತ್ರ ಸೆರಾಮಿಕ್ ಸ್ವಲ್ಪ ಸ್ಮಾಲ್ ಪಾಟ್ಸ್ ಇದೆ, ಅದಕ್ಕೋಸ್ಕರ ನನಗೆ ಸ್ಟ್ಯಾಂಡ್ ಬೇಕಿತ್ತು. ಸೊ ಹೀಗೆ ನೋಡ್ತಾ ಇರ್ಬೇಕಾದ್ರೆ ಇದು 2 ಸ್ಟ್ಯಾಂಡ್ ಇಷ್ಟ ಆಯಿತು ನನಗೆ. ನಾನು ನೋಡಿದಾಗ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಇಲ್ಲಿ ನನಗೆ ಆಫ್ಟರ್ ರಿಸೀವಿಂಗ್ ನನಗೆ ತುಂಬ ಸ್ಮಾಲ್ ಅನ್ನಿಸ್ತು. ಪರವಾಗಿಲ್ಲ, ಇಟ್ಕೊಳ್ಳೋಣ, ರಿಟರ್ನ್ ಏನಲ್ವಾ. ಅರೌಂಡು 350 ಏನೋ ಸಮಥಿಂಗ್ ಪೇ ಮಾಡಿದ್ದೀನಿ. 2 ಸೆಟಪ್ 2 ತೊಗೊಂಡಿದ್ದೀನಿ. ಈ ಥರ ನನಗೆ ಮನೆಯೊಳಗಡೆ ಪಾಟ್ಸ್ ಇಡೋದ್ರಿಂದ ಸೊ ನಮಗೇನೋ ಒಂಥರ ಒಳ್ಳೆ ಆಕ್ಸಿಜನ್ ಆಗಿರ್ಬೋದು, ಮತ್ತು ಸ್ವಲ್ಪ ಮೈಂಡು ಸಹ ಚೆನ್ನಾಗಿರುತ್ತೆ. ಇವುಗಳು ಒಂಥರ ಎನ್ವೈರ್ಮೆಂಟ್ ಒಳಗಡೆನೂ ಸಹ ಚೆನ್ನಾಗಿರುತ್ತೆ ಅಂತ ನಾನು ಮನೆಯೊಳಗಡೆನೂ ಸಹ ತುಂಬ ಪಾಟ್ಸ್ ಇಟ್ಕೋತೀನಿ. ಸೊ ಸೆಟಪ್ 2 ತೊಗೋದಿಲ್ಲ. ಒಂದು ಲಿವಿಂಗ್ ಹಾಲು, ಇನ್ನೊಂದು ಡೈನಿಂಗ್ ಹಾಲಲ್ಲಿ ಒಂದು ಸ್ಮಾಲ್ ಕಾರ್ನರ್ ಸ್ಪೇಸ್ ಇದೆ ನನಗೆ. ಸೊ ಅಲ್ಲಿ ನಾನು ಇವು 2 ಸಹ ಪ್ಲೇಸ್ ಮಾಡ್ತೀನಿ. ಸೊ ನಾನು ಇನ್ನೂ ಹೋಮ್ ಟೂರ್ ಮಾಡಿಲ್ಲ. ಸೊ ಹೋಮ್ ಟೂರ್ ಮಾಡಿದಾಗ ನನ್ನ ಫೈನಲ್ ಮನೆ ಹೇಗಿದೆ ಅನ್ನೋ ಒಂದು ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರ್ಯಾರು ನೋಡ್ತಾ ಇದ್ದೀರೋ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಏನೇ ವೀಡಿಯೋಸ್ ಮಾಡೋದು ನಿಮಗೆ ನನ್ನ ಕಡೆಯಿಂದ ನೋಟಿಫಿಕೇಷನ್ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ಲ ಪ್ರಾಡಕ್ಟ್ಸ್ ನಾನು ನಿಮಗೆ ರಿವ್ಯೂ ಮಾಡಿದೆ. ನಿಮ್ಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಚೆನ್ನಾಗಿದೆ, ನನ್ನ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ತೊಗೋಬೋದು. ಯಾವ ಪ್ರಾಡಕ್ಟ್ಸ್ ನೀವು ಬೈ ಮಾಡಬೇಕು ಅನಿಸಿದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ನೋಡಿ ಅಲ್ಲಿ ನೀವು ಬೈ ಮಾಡ್ಬೋದು. ಸೊ ನೆಕ್ಸ್ಟು ವ್ಲಾಗಲ್ಲ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.